ನಮಸ್ಕಾರ ಸ್ನೇಹಿತರೆ, ಈಜು ಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ BPL ಕಾರ್ಡ್, ರೇಷನ್ ಕಾರ್ಡ್ ಏನಿದ್ದಾರೆ ಅವರು ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇದ್ದರೆ ನಿಮ್ಮ ಒಂದು BPL ಕಾರ್ಡ್ ರದ್ದಾಗುವ ಚಾನ್ಸ್ ಇರ್ತದೆ. ಅದೇ ರೀತಿಯಾಗಿ ಈ ಒಂದು BPL ಕಾರ್ಡ್ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಈಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು BPL ಕಾರ್ಡ್ ಏನು ಪ್ರತಿಯೊಬ್ಬರ ಒಂದು ಕುಟುಂಬ ಹೊಂದಿದೆ. ಈ ಒಂದು BPL ಕಾರ್ಡ್ನಿಂದ ಹೊಸ ಯೋಜನೆಗಳಿಗೆ ನಾವು ಅರ್ಹರಾಗಿದ್ದೇವೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ಥರ ಎಲ್ಲ ಯೋಜನೆಗಳ ಸವಲತ್ತುಗಳನ್ನು ನಾವು ಈ ಒಂದು BPL ಕಾರ್ಡ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಪ್ರತಿ ಕುಟುಂಬದಲ್ಲಿದ್ದಾವೆ. ಈ ಎಲ್ಲ ಕುಟುಂಬಗಳಲ್ಲೂ ತುಂಬ ಜನ ತಮ್ಮ ಒಂದು ಸುಳ್ಳು ದಾಖಲಾತಿಯನ್ನು ನೀಡಿ ಈ ಒಂದು BPL ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. ಅಂಥವರ ಒಂದು BPL ಕಾರ್ಡನ್ನು ಇವಾಗಲೇ 50 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ ಅಂತೇಳಿ ಆಹಾರ ಇಲಾಖೆ ತಿಳಿಸಲಾಗಿದೆ. ಮತ್ತು ಈ ಒಂದು BPL ಕಾರ್ಡ್ಗಳನ್ನು ಕೆಲವು ಕುಟುಂಬಗಳಿಗೆ ಆದಾಯ ಕಡಿಮೆ ಇದ್ದರೂ ಸಹ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಈ ಕಾರ್ಡ್ಗಳನ್ನು ಯಾವ ಒಂದು ಕಾರಣಕ್ಕೆ ರದ್ದು ಮಾಡಲಾಗಿದೆ ಅಂತೇಳಿ ತಿಳಿದುಕೊಳ್ಳುವ ಸಲುವಾಗಿ ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಂತೇಳಿ ತಿಳಿಸಲಾಗಿದೆ. ನೋಡಿ, ಈ ಒಂದು BPL ಕಾರ್ಡ್ ಏನಿದೆ, ಈ ಒಂದು BPL ಕಾರ್ಡ್ ತುಂಬ ಜನರ ರದ್ದು ಮಾಡಲಾಗಿದೆ. ಕಾರಣ ಸರ್ಕಾರ ಹೊಸ ನಿಯಮವನ್ನು ಸಹ ಜಾರಿಗೆ ತಂದಿದೆ. ಏನಪ್ಪ ಅಂದರೆ, ಸರ್ಕಾರದಿಂದ ಈ BPL ಕಾರ್ಡ್, ರೇಷನ್ ಕಾರ್ಡ್ ಏನು ಹಂಚ್ತಾ ಇದ್ದಾರೆ, ಈ ಒಂದು ರೇಷನನ್ನು ಪ್ರತಿ BPL ಕಾರ್ಡ್ ಹೊಂದಿದವರು 3 ತಿಂಗಳ ಒಳಗಾಗಿ ಒಂದು ಸರಿ ಆದರೂ ರೇಷನನ್ನು ತೆಗೆದುಕೊಂಡು ಬರಬೇಕಂತೇಳಿ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ನೋಡಿ, ಈ ಒಂದು ರೇಷನ್ ಕಾರ್ಡ್ನಿಂದ ನಿಮ್ಮ ಒಂದು ರೇಷನನ್ನು 3 ತಿಂಗಳ ಒಳಗಾಗಿ ಒಂದು ಸರಿ ಆದರೂ ತರಲೇಬೇಕಂತೆ. ಅದು ತಿಂಗಳ ತಂದರೆ ಏನೂ ತೊಂದರೆ ಇಲ್ಲ. ಮತ್ತು ಈ ಒಂದು 3 ತಿಂಗಳ ಒಳಗಾಗಿ ತರಲಿಲ್ಲಪ್ಪ ಅಂದರೆ ನಿಮ್ಮ ಒಂದು BPL ಕಾರ್ಡ್ಗಳು ರದ್ದಾಗ್ತದೆ ಅಂತೇಳಿ ಸರ್ಕಾರ ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಈ ಒಂದು ಸ್ಪಷ್ಟ ಒಂದು ನಿಯಮವನ್ನು ಎಲ್ಲ ಜನರಿಗೆ ತಿಳಿಸಿದೆ. ಈ ಒಂದು ಸುಳ್ಳು ದಾಖಲಾತಿ ಏನಿದ್ದಾವೆ ಅದನ್ನೆಲ್ಲ ಸ್ಪಷ್ಟಪಡಿಸಿಕೊಳ್ಳಲು ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಂತೇಳಿ ಕೆಲವು ನಿಯಮಗಳಿಂದ ಕೆಲವು ದಿನಗಳಿಂದಲೂ ಸಹ ಸಾರ್ವಜನಿಕರಿಗೆ ಒಂದು ಆದೇಶವನ್ನು ನೀಡಲಾಗಿದೆ. ಇದೇ ಥರ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಒಂದು ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ. ಈ ನಾಡ ಕಚೇರಿ ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಮತ್ತು ನಾಡ ಕಚೇರಿಗಳಲ್ಲಿ ಮತ್ತು ತಹಸೀಲ್ದಾರ್ ಆಫೀಸುಗಳು ಏನಿದ್ದಾವೆ ಅಲ್ಲೆಲ್ಲ ಜನರು ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಈ ಸರ್ಕಾರಕ್ಕೆ ಒಪ್ಪಿಸಬೇಕಂತೇಳಿ ಈ ಒಂದು ಸರದಿಯಲ್ಲಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು BPL ಕಾರ್ಡ್ಗೆ ಈ ಒಂದು ಇನ್ಕಮ್ ಆದಾಯ ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದರೆ ಈ ಒಂದು BPL ಕಾರ್ಡ್ ಏನಾದರೂ ರದ್ದಾಗ್ತದ ಅಂತ ಕೇಳೋದಾದರೆ ಖಂಡಿತವಾಗಿಯೂ ನಿಮ್ಮ ಒಂದು BPL ಕಾರ್ಡ್ ರದ್ದಾಗ್ತದೆ. ನೋಡಿ, ಸರ್ಕಾರದ ಹೊಸ ಈ ನಿಯಮಗಳು ಏನು ಜಾರಿಗೆ ತರ್ತಾ ಇದೆ, ಇದೆಲ್ಲ ಈ ಒಂದು BPL ಕಾರ್ಡ್ ರದ್ದು ಮಾಡುವ ಒಂದು ವಿಷಯವನ್ನು ತಿಳಿದುಕೊಂಡೇ ಈ ಒಂದು ಎಲ್ಲ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಈ ನಿಯಮಗಳನ್ನು ನೀವು ಪಾಲಿಸದೇ ಇದ್ದರೆ ನಿಮ್ಮ ಒಂದು BPL ಕಾರ್ಡ್ ಕಳೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಸರ್ಕಾರದ ನಿಯಮಗಳು ಏನು ಬರ್ತದೆ ಆ ಎಲ್ಲ ನಿಯಮಗಳಿಗೂ ನಾವು ಬದ್ಧರಾಗಿರಬೇಕಾಗ್ತದೆ. ಅವರ ಒಂದು ಅಡಿಯಲ್ಲಿ ನಾವು ಸರ್ಕಾರದ ಏನು ಕಾನೂನಿನ ಅಡಿಯಲ್ಲಿ ನಾವು ಇರಬೇಕಾಗ್ತದೆ. ಈ ಒಂದು ಸರ್ಕಾರ BPL ಕಾರ್ಡ್ಗೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿ ಹೇಳಿದೆ. ಮತ್ತು ಅದೇ ರೀತಿಯಾಗಿ ಈ ಒಂದು BPL ಕಾರ್ಡನ್ನು ಅಪ್ಡೇಟ್ ಮಾಡಿಸಲು ಒಂದು ನಿಯಮವನ್ನು ಅಥವಾ ಅರ್ಜಿಯನ್ನು ಸಹ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ಈ BPL ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಬದಲಾವಣೆ ಈ ಒಂದು BPL ಕಾರ್ಡನ್ನು, ರೇಷನ್ ಕಾರ್ಡನ್ನು ಬದಲಾವಣೆ ಸಹ ಮಾಡ್ಕೊಳ್ಬೋದು. ಈ ಒಂದು ಹೆಸರು ಬದಲಾವಣೆ ಆಗಿರ್ಬೋದು, ಮತ್ತು ಹೊಸ ವ್ಯಕ್ತಿಗಳ ಸೇರ್ಪಡೆ ಆಗಿರ್ಬೋದು, ಮತ್ತು ಯಾರನ್ನಾದರೂ ತೆಗೆದುಹಾಕುವುದಾದರೆ ಅವರನ್ನು ಹಾಕ್ಬೋದು. ಮತ್ತು ಇದೇ ರೀತಿ ಒಂದು ಬೇರೆ ವಿಧದಲ್ಲಿ ಈ ಒಂದು ರೇಷನ್ ಕಾರ್ಡ್ ಬದಲಾವಣೆಯನ್ನು ಬಿಟ್ಟಿದ್ದಾರೆ. ಈ ಒಂದು ಆದಾಯ ಪ್ರಮಾಣ ಪತ್ರ ಏನಿದೆ ಕಳೆದ ಒಂದು 5-6 ತಿಂಗಳಿಂದಲೂ ಸಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ BPL ಪಡಿತರ ಚೀಟಿಗೆ ಯಾರ್ಯಾರು ಹೊಂದಿದ್ದಾರೆ ಅವರ ಒಂದು ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತೇಳಿ ಒಂದು ನಿಯಮವನ್ನು ಜಾರಿಗೆ ತಂದಿತ್ತು. ಅದೇ ಒಂದು ಕಾರ್ಯದಲ್ಲಿ ಸರ್ಕಾರ ತೊಡಗಿತ್ತು. ಆದರೆ ಕೆಲವೊಂದಿಷ್ಟು ಜನರು ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರು. ಇನ್ನು ಕೆಲವೊಬ್ಬರು ಈ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರಲಿಲ್ಲ. ಅಂಥವರು BPL ಕಾರ್ಡ್ಗಳನ್ನು ಇವಾಗಲೇ ರದ್ದು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಈ ಆದಾಯ ಪ್ರಮಾಣ ಪತ್ರ ಯಾಕೆ ಸಲ್ಲಿಸಬೇಕಪ್ಪ ಅಂದರೆ ಕೆಲವೊಂದು ಕುಟುಂಬದಲ್ಲಿ ಆದಾಯ
5 ಲಕ್ಷಕ್ಕಿಂತ ಹೆಚ್ಚು ಅಥವಾ 10 ಲಕ್ಷಕ್ಕಿಂತ ಹೆಚ್ಚು ಈ ಥರ ತುಂಬ ಆದಾಯವನ್ನು ಬರ್ತಾ ಇದೆ. ಆದ್ದರಿಂದ ಅಂಥವರ ಒಂದು ಕುಟುಂಬಕ್ಕೆ ಈ ಒಂದು ರೇಷನ್ ಕಾರ್ಡನ್ನು ಏನು ರದ್ದು ಮಾಡಲಾಗ್ತಾಯಿದೆ. ಆದ್ದರಿಂದ ನೀವು ಈ ಒಂದು BPL ಕಾರ್ಡ್ಗೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ನಕಲಿ BPL ಕಾರ್ಡ್ಗಳನ್ನು ರದ್ದು ಮಾಡುವ ಸಲುವಾಗಿ ಈ ಎಲ್ಲ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ 80%, ರಾಜ್ಯದಲ್ಲಿ 80% BPL ಕಾರ್ಡ್ಗಳನ್ನು ಹೊಂದಿದವರು ಇದ್ದಾರೆ. ಅವರ ಎಲ್ಲ BPL ಕಾರ್ಡ್ಗಳನ್ನು ಯಾರು ಒರಿಜಿನಲ್ ಅಥವಾ ಒಂದು ನಕಲಿ BPL ಕಾರ್ಡ್ಗಳು ಏನಿರ್ತವೆ ಅದನ್ನೆಲ್ಲ ರದ್ದು ಮಾಡುವ ಸಲುವಾಗಿ ಈ ಎಲ್ಲ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಈ ಒಂದು ಯೋಜನೆಗಳಿಗೆ ನಾವು ಈ ಎಲ್ಲ ಸರ್ಕಾರದ ಯೋಜನೆಗಳೇನಿದ್ದಾವೆ ಆ ಎಲ್ಲ ಯೋಜನೆಗಳನ್ನು ನಾವು ಪಡೆದುಕೊಳ್ಬೇಕಂದ್ರೆ ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇನ್ನೂ ಅದರ ಮಾಹಿತಿಯನ್ನು ಒಂದು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಆ ಒಂದು ಹಣ ಯಾವ ರೀತಿ ಪಡೆದುಕೊಳ್ಬೇಕಂತೇಳಿ. ಆ ಹಣ ನೀವು ಇನ್ನೂ ಪಡೆದುಕೊಂಡಿಲ್ಲಪ್ಪ ಅಂದರೆ ಈ ಎಲ್ಲ ಒಂದು ನಿಯಮಗಳನ್ನು ತಿಳಿದುಕೊಂಡು ನೀವು ಹಣವನ್ನು ಆದಷ್ಟು ಬೇಗನೆ ಪಡೆದುಕೊಳ್ಳಿ. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯಜುಮಂಜರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.